ಅಯ್ಯಪ್ಪ ಸ್ವಾಮಿನೇ ಆಗಲಿ ಯಾವ ದೇವರೇ ಆಗಲಿ ದೇವರಿಗೆ ಜಾತಿ ಇಲ್ಲ, ಮನುಷ್ಯರಿಗೂ ಇಲ್ಲ ಬಿಡಿ. ಆದರೆ ಕೆಲವು ದೇವರುಗಳಿರ್ತವೆ. ಆ ದೇವರುಗಳಿಗೆ ಕೆಲವು ಸಂಪ್ರದಾಯ ಇರುತ್ತೆ. ಅಯ್ಯಪ್ಪ ಸ್ವಾಮಿದು ಹಾಗೆ. ಶಬರಿಮಲೆಗೆ ಮಾಲೆ ಹಾಕ್ಕೊಂಡು ಹೆಣ್ಣು ಮಕ್ಕಳು ಹೋಗುವಂತೆಯೇ ಇಲ್ಲ. ಬಾಲಕಿಯರು ಮತ್ತು ವೃದ್ಧೆಯರು ಹೋಗಬಹುದಷ್ಟೇ. ಅಂತಹ ಅಯ್ಯಪ್ಪ ಸ್ವಾಮಿಯ ಫೋಟೋ ಮನೇಲಿಟ್ಕೊಂಡ್ರೆ ಕೆಲವು ನೀತಿ ನಿಯಮಗಳಿವೆ. ಅವುಗಳನ್ನು ತಪ್ಪದೇ ಪಾಲನೆ ಮಾಡಬೇಕು. ಮನೆಯಲ್ಲಿ ಅಯ್ಯಪ್ಪನ ಫೋಟೋ ಇಡೋರು ಅಯ್ಯಪ್ಪ ಸ್ವಾಮಿ ಚಿನ್ಮುದ್ರೆಯಲ್ಲಿರೋ ಫೋಟೋ ಇಟ್ಕೋಬೇಕು. ಗಾತ್ರ ಇಂಪಾರ್ಟೆಂಟ್ ಅಲ್ಲ, ದೊಡ್ಡದಾದರೂ ಇರಲಿ ಚಿಕ್ಕದಾದರೂ ಇರಲಿ. ಚಿನ್ಮುದ್ರೆಯಲ್ಲಿ 18 ಮೆಟ್ಟಿಲುಗಳ ಜೊತೆ ಕುಳಿತಿರುವ ಭಂಗಿಯಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಫೋಟೋ ಇಡೋದು ಶುಭ ಅಂತಾರೆ. ಇನ್ನು ಅಯ್ಯಪ್ಪ ಸ್ವಾಮಿಯ ಫೋಟೋನ ಬೆಡ್ರೂಮ್ನಲ್ಲಿ ಖಂಡಿತ ಇಡಬೇಡಿ. ಮೊದಲೇ ಬ್ರಹ್ಮಚಾರಿ, ಆತ ಇರುವ ಕೋಣೆಯಲ್ಲಿ ಅಪವಿತ್ರ ನಡೆಯೋದು ಸರಿ ಇರಲ್ಲ ಅನ್ನೋದು ನಂಬಿಕೆ. ಇನ್ನು ಅಯ್ಯಪ್ಪ ಸ್ವಾಮಿ ಫೋಟೋ ಇದ್ದರೆ ಮನೆಯವರು ಕೆಲವು ನೀತಿ ನಿಯಮ ಪಾಲನೆ ಮಾಡಬೇಕಾಗತ್ತೆ. ಮಾಂಸ ತಿನ್ನೋರಿಗೆ ಸಮಸ್ಯೆ ಏನಿಲ್ಲ, ಆದರೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡು ಮನೆಯಲ್ಲಿ ಮದ್ಯಪಾನ ಮಾಡಬಾರದು, ವ್ಯಭಿಚಾರ ಮಾಡಬಾರದು. ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡಿರೋರು ದಿನನಿತ್ಯ ಪೂಜೆ ಆರತಿ ಮಾಡಬೇಕು. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಆರತಿ ಪ್ರಿಯ. ನಿತ್ಯವೂ ಕರ್ಪೂರದ ಆರತಿ ಮಾಡೋದು, ಪ್ರಾರ್ಥನೆ ಮಾಡೋದು ಮಾಡಬೇಕು. ವಾರಕ್ಕೊಂದ್ಸಲ ಆದರೂ ಸಿಹಿ ನೈವೇದ್ಯ ಅರ್ಪಣೆ ಮಾಡಬೇಕು. ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡಿರೋರಿಗೆ ಸಾಡೆ ಸಾತಿ ಅಷ್ಟಮ ಶನಿಕಾಟಗಳ ತೀವ್ರತೆ ಕಡಿಮೆ ಆಗುತ್ತಂತೆ. ಇನ್ನು ಕಾರು, ಬಸ್ಸು, ಲಾರಿಗಳಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಇಡೋರಿಗೆ ಒಂದು ಮಾತು ಹೇಳಬೇಕು, ಅಂತಹ ಕೆಲಸ ದಯವಿಟ್ಟು ಮಾಡಬೇಡಿ. ಶಬರಿಮಲೆ ದರ್ಶನಕ್ಕೆ ಹೋಗುವಾಗ ಅಯ್ಯಪ್ಪ ಸ್ವಾಮಿ ಫೋಟೋ ಇದ್ದರೆ ಒಳ್ಳೆಯದು. ಆದರೆ ವೃತ್ತಿಯಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಬೇಡ. ಅದು ಪವಿತ್ರ ಶುದ್ಧ ಸ್ಥಳಗಳಲ್ಲಿ ಮಾತ್ರ ಇಡಬೇಕು. ಹೀಗಾಗಿ ಗುರುಸ್ವಾಮಿಗಳಾದವರು ಎಲ್ಲೆಂದರೆ ಅಲ್ಲಿ ಫೋಟೋ ಇಡಬೇಡಿ ಅಂತಾರೆ. ಇನ್ನು ಮನೆಯಲ್ಲಿ ತಲೆಬಾಗಿಲು ಅಥವಾ ಸಿಂಹದ್ವಾರ ಅಂತೀವಲ್ಲ, ಅದರ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಡಬಾರ್ದಂತೆ. ಇನ್ನು ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದನೆ ಶಾಪ ಆಗುತ್ತೆ, ಒಳ್ಳೆಯದಂತೂ ಆಗಲ್ಲ. ಇನ್ನು ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಇಡೋದಕ್ಕೆ ಸೇಫ್ ಜಾಗ ಯಾವುದು ಅಂದರೆ ಅದು ದೇವರ ಮನೆ. ದೇವರ ಮನೆಯ ವಿಚಾರದಲ್ಲಿ ಎಲ್ಲರೂ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾರೆ, ಹಾಗಾಗಿ ಅಷ್ಟೇ. ಇನ್ನು ಅಯ್ಯಪ್ಪ ಸ್ವಾಮಿಗೆ ಹೇಳೋ ಆರತಿ, ಪೂಜೆಯ ಮಂತ್ರ ಎಲ್ಲರಿಗೂ ಗೊತ್ತಲ್ಲ, ಸ್ವಾಮಿಯೇ ಶರಣಮಯ್ಯಪ್ಪ ಅಷ್ಟು ಹೇಳಿದ್ರೆ ಸಾಕು.